ನೋಡ್ತೀರಾ? ನೋಡ್ತೀವಿ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗೈತೆ. ಅಂದ್ರೆ ಈ ಸತಿ ಬಿಗ್ ಬಾಸ್ ಏನಾದ್ರು ಸಪ್ಪೆ ಅನಿಸ್ತಾ ಇದೆಯಾ? ಏನಾದ್ರು ಇದೆಯಾ? ಫುಲ್ ಜೋಸ್ ಐತೆ ಈ ಸಲ. ಬಿಗ್ ಬಾಸ್ ನೋಡೋಕ್ಕೆ ಒಂಥರ ಯಾವುದೇ ಮೂಡಲ್ಲಿ ಇದ್ರು ಜಗಳ ಆಡ್ಕೊಂಡಿದ್ರು ಅದು ನೋಡಿದ ತಕ್ಷಣ ಮೈಂಡ್ ಫುಲ್ಲು ರಿಫ್ರೆಶ್ ಆಗುತ್ತೆ, ಒಂಥರ ಖುಷಿ ಅನ್ನುತ್ತೆ. ಗಿಲ್ಲಿ ಅವನ ಆಟಿಟ್ಯೂಡ್ ನೋಡೋಕ್ಕೆ ಒಂಥರ ಖುಷಿ ಅನಿಸ್ತೈತೆ. ಈಗ ಕೆಲವರು ಹೇಳೋದು ಗಿಲ್ಲಿಯಿಂದನೇ ನಾವು ಬಿಗ್ ಬಾಸ್ ನೋಡೋದು ಅಂತ. ಅದು ಸತ್ಯ, 100% ಸತ್ಯ. ಅದು ಏನೇ ನೋವಿದ್ರು ಕೂಡ ಒಂದ್ಸಲ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಅವ್ರು ಬಿಟ್ರೆ ಗಿಲ್ಲಿ ಬಿಟ್ರೆ ಅಶ್ವಿನಿ ಮೇಡಮು ಚೆನ್ನಾಗಿ ಆಡ್ತಾರೆ. ಅಶ್ವಿನಿ ಮೇಡಮ್ ಚೆನ್ನಾಗಿ ಆಡ್ತಿದಾರಾ? ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಏನೈತೆ ಅದನ್ನ ಮಾಡ್ತಾರೆ. ಅದರಲ್ಲಿ ಅವ್ರ ಆಪೋಸಿಟ್ ಟಕ್ಕರ್ ಕೊಡೋದು ಯಾರು ಅಂತಂದ್ರೆ ಅಶ್ವಿನಿ ಮೇಡಮ್ ಒಬ್ರಿಗೆ ಒಂಚೂರು ಕೊಡ್ತಾರೆ ಅಂದರೆ ಅದೇ. ಆದರೂ ಬಿಡಲ್ಲ ಅವನು, ಉಲ್ಟಾ ಅವ್ರಿಗೂ ಟಕ್ಕರ್ ಕೊಟ್ಟೆ ಕೊಡ್ತಾನೆ. ಈಗ ಅಂದ್ರೆ ವಿಲನ್ ಇದ್ರೇನೆ ಹೀರೋ ಬಂತಾನೆ. ಹೌದು, ಅದಕ್ಕೋಸ್ಕರ ಅವ್ರಿಬ್ರು ಹೀರೋ ವಿಲನ್ ಸೂಪರ್ ಜೋಡಿ ಅಂತ ಹೇಳ್ಬೋದು. ಅದು ಗಿಲ್ಲಿ ನಾವು ಮಂಡ್ಯದವನು ಅಂತ ಹೇಳಕ್ಕೆ ನಾವು ವಹಿಸ್ಕೊಳ್ಳಲ್ಲ. ಅವ್ನು ಫ್ರಾಂಕ್ಟಾಗಿ ಅವ್ನ ಆಟಿಟ್ಯೂಡು ಇಷ್ಟ. ಕಾಮಿಡಿಯನ್ನೇ ಗಿಲ್ಲಿ. ಎಲ್ಲ ಅವನೇ. ಬಿಗ್ ಬಾಸೇ ಗಿಲ್ಲಿ. ವಿಲನ್ ಬಂದರೆ ಅಶ್ವಿನಿ ಮೇಡಮ್ ಅವ್ರ ಕ್ಯಾರೆಕ್ಟರ್ ಏನೈತೆ ಅದನ್ನು ನೀಟಾಗಿ ಮಾಡ್ತಿದ್ದಾರೆ. ಧ್ರುವಂತೂ ಚೆನ್ನಾಗಿ ಆಡ್ತಿದ್ದಾರೆ. ಸ್ವಲ್ಪ ಆಟಿಟ್ಯೂಡ್ ಸ್ವಲ್ಪ ಚೇಂಜಸ್. ಈಗ ಧ್ರುವಂತ್ಗೆ ಅಶ್ವಿನಿಗೆ ಉರ್ಸೋದು ಹೇಗೆ ಅನಿಸ್ತದೆ ನಿಮಗೆ? ಸಖತ್ ಖುಷಿ ಅನಿಸ್ತೈತೆ. ಅವರು ಸ್ವಲ್ಪ ಕೊಡೋದ ಅಂತ ಹೋಯ್ತಾರೆ, ಆದರೆ ಧ್ರುವಂತೂ ಸ್ವಲ್ಪ ಉರ್ಸೋಣ ಅಂತ ಹೋಯ್ತಾನೆ. ಈ ಧ್ರುವಂತ ಕೈಲಿ ಆಗ್ತಾ ಇಲ್ಲ. ಆಗೋದೇ ಇಲ್ಲ. ಮಾತಿನ ಮಲ್ಲ ಅನ್ನೋದ್ರಲ್ಲೇ ಫುಲ್ಲು ಮಾತಲ್ಲಿ ಪರಾಕಾಯ ಪ್ರವೇಶ ಮಾಡಿಬಿಟ್ರೆ ಮುಗಿತಿನ್ನ. ಕ್ಯಾಪ್ಟನ್ಸಿ ಸೂಪರ್ ಆಗಿತ್ತು. ಯಾರಿಗೆ ಯಾವ ಥರ ಮಾಡಬೇಕು ಆ ಥರ ಆಡ್ತಿದ್ದಾರೆ. ಬಟ್ ಆ ಟೀಮಲ್ಲೂ ಕೂಡ ಅವನನ್ನ ಕಾಲೆಳೆಯೋಕ್ಕೆ ನೋಡ್ತಿದ್ದಾರೆ. ಅದು ಯಾರ ಕೈಲೂ ಆಗ್ತಾ ಇಲ್ಲ. ಅದು ಚೆನ್ನಾಗಿದೆ, ಕಾಮಿಡಿ ಆಗೈತೆ ಅನಿಸ್ತೈತೆ. ಏನು ಅನಿಸ್ತಾ ಇಲ್ಲ ಒಟ್ಟಲ್ಲಿ. ಯಾಕೆಂದ್ರೆ ಅವ್ರು ಕ್ಯಾಪ್ಟನ್ಸಿಟಿ ಕೊಟ್ಟವ್ರೆ, ಅದು ಸ್ಥಾನ ಕೊಟ್ಟವ್ರೆ, ಸ್ಥಾನ ತುಂಬಲೇಬೇಕು, ಮಾಡಿಸ್ಲೇಬೇಕು, ಮಾಡ್ತಿದ್ದಾರೆ ಅಷ್ಟೇ. ಅವ್ರು ಮಾಡಲ್ವಲ್ಲ ಅಂತಂದರೆ ಅವ್ನಿಗೇನೋ ಕಾಮಿಡಿ ಮಾಡಬೇಕು, ನಾನು ಹಿಂಗೆ ಇರಬೇಕು ಅನ್ನೋ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಅದಕ್ಕೋಸ್ಕರ ಹಂಗೆ ಮಾಡ್ತಿರ್ಲಿಲ್ಲ. ಇವಾಗ ಅವನದು ಜವಾಬ್ದಾರಿ ಐತೆ, ಮಾಡಲೇಬೇಕು, ಮಾಡ್ತಿದ್ದಾನೆ ಅಷ್ಟೇ. ಗಿಲ್ಲಿ ಬಿಟ್ರೆ ಅಶ್ವಿನಿ ಮೇಡಮ್ ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು, ಗಿಲ್ಲಿ ವಿನ್ನರ್ ಆಗ್ಬೋದು. ಸ್ವಾಮೀಜಿ ಮಾತೆಲ್ಲ ಸುಳ್ಳು. ಸ್ವಾಮೀಜಿ ಮಾತು ನಂಬ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ಆಟಿಟ್ಯೂಡು ಅವ್ರ ಗುಣದಲ್ಲೇ ಎಲ್ಲ ಬರುತ್ತೆ. ಸ್ವಾಮೀಜಿ ಮಾತು ಇವೆಲ್ಲ ಯಾವುದೂ ನಂಬಕ್ಕೆ ಹೋಗ್ಬಾರ್ದು. ಇದು ರಾಜಕಾರಣಿಗಳಿಗೆ ಮಾತ್ರ ಸೀಮಿತ. ಇದೆಲ್ಲ ನಮ್ಮದು ಸ್ವಂತ ಇಚ್ಛೆಯಿಂದ ಗೆಲ್ಲಬೇಕಷ್ಟೇ. ಯಾವುದೇ ಸ್ವಾಮೀಜಿ ಹೇಳಿದ್ರೆ ಎಲ್ಲ ಸುಳ್ಳು. ಗಿಲ್ಲಿ ಫಸ್ಟ್ ಬರ್ತಾನೆ, ಸೆಕೆಂಡ್ ಅಶ್ವಿನಿ ಮೇಡಮ್ ಬಂದೇ ಬರ್ತಾರೆ. ಅನ್ಕೊಂಡಿರ್ಲಿಲ್ಲ. ಇಲ್ಲ, ಅದೇ ಥರ ಅನ್ಕೊಂಡಿರ್ಲಿಲ್ಲ. ನಾವು ಯಾರ್ಯಾರೋ ಗೆಲ್ತಾರೆ ಅನ್ಕೊಂಡಿದ್ದು, ಆ ಥರ ಆಗಿಲ್ಲ. ಈ ಸಲ ಮಾತ್ರ ಗಿಲ್ಲಿನೇ ಗೆಲ್ತಾನೆ ಅನ್ಕೊಂಡಿದ್ದೀವಿ. ಅವನೇ ಗೆದ್ದೇ ಗೆಲ್ತಾನೆ. ನಾವು ವೋಟಿಂಗ್ ಮಾಡಿದ್ರೆ ಗಿಲ್ಲಿಗೆ ವಿನ್ನರ್ ವೋಟಿಂಗ್ ಪ್ರಕಾರವಾಗಿ ಆಗ್ತಾರೆ. ಯಾಕೆಂದ್ರೆ ಆಲ್ಮೋಸ್ಟ್ ಗಿಲ್ಲಿಗೆ ವೋಟ್ ಮಾಡ್ತಾರೆ, ಅವನೇ ಆಗ್ತಾನೆ. ಹೌದು, ಒಂದೊಂದು ಟಕ್ಕರ್ ಕೊಡ್ತಾ ಇನ್ನೂ ಟೈಮ್ ಇದೆ. ಕೊಡ್ತಾನೆ ಟಕ್ಕರ್ನ ಅನ್ನೋ ಭರವಸೆ ನಮ್ಗೆ ಐತೆ. ಇನ್ನೂ ಒಳಗೆ ಇನ್ನೂ ಸ್ವಲ್ಪ ಆಟಿಟ್ಯೂಡ್ ಅನ್ನ ಜಾಸ್ತಿ ತೋರಿಸ್ತಾನೆ. ಅದು ಗೆಲ್ಲಿಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಇವತ್ತು ಫಿನಾಲೆ. ಇವತ್ತು ಗಿಲ್ಲಿ ಸೋತ. ಗೆಲ್ಲದ್ರೆ ಇನ್ನು ಮುಂದೆ ಐತೆ. ಈಗಿಲ್ಲ ಅಂದ್ರೆ ಮುಂದೆ ಗೆಲ್ತಾನೆ. ಇದಿಲ್ಲ ಅಂದ್ರೆ ನೆಕ್ಸ್ಟ್ ಸಾಲ್ ಗೆಲ್ತಾನೆ. ಇದೊಂದೇ ಒಂದು ಮೆಟ್ಲು ಹತ್ತಿದ ತಕ್ಷಣ ಒಂದು ಮೆಟ್ಲು ಆದ್ಮೇಲೆ ನೆಕ್ಸ್ಟ್ ಮೆಟ್ಲು ಇದ್ದೇ ಇರುತ್ತಲ್ವಾ, ಹಂಗಾಗಿ ಗೆದ್ದೇ ಗೆಲ್ತಾನೆ. ಈಗ ತುಂಬಾ ಜನ ಹೇಳ್ತಾರೆ, ಎಲ್ಲರೂ ಅನ್ಕೋತಿರ್ತಾರೆ ಇವರೇ ಗೆಲ್ಬೇಕು ಅಂತ. ಮಿಸ್ ಆದ ತಕ್ಷಣ ತುಂಬಾ ಬೇಜಾರು ಮಾಡ್ಕೊತಾರೆ. ಅದು ಚಾನ್ಸೇ ಇಲ್ಲ. ಗೆದ್ದೇ ಗೆಲ್ತಾನೆ. ಫುಲ್ ಕಾನ್ಫಿಡೆಂಟ್. ಓಕೆ, ಥ್ಯಾಂಕ್ ಯು.